ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ಸೂಪರ್ ಆದಂತಹ ಮದುವೆ ಶೈಲಿಯಲ್ಲಿ ಮಾಡುವಂತಹ ನುಗ್ಗೆಕಾಯಿ ಬೇಳೆ ಸಾಂಬಾರು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ನೋಡಿ, ಈ ಥರ ಸೂಪರ್ ಆದಂತಹ ಸಾಂಬಾರು ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ ಹೇಳಿ ಮಾಡಿಸಿದಂಥ ಸಾಂಬಾರು ಈಗ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡುವ ವಿಧಾನ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೊಬೋದು ಈ ಸಾಂಬಾರನ್ನ. ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಅದೇ ಶೈಲಿಯಲ್ಲಿ ಈ ಸಾಂಬಾರನ್ನ ಮಾಡೋದು. ಈಗ ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ನೋಡಿ, ಒಂದು ಬೌಲ್ ಆಗೋಷ್ಟು ಒಂದು 3 ಇಲ್ಲ 2 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಈ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಬಾಡಿಗೆ ಮೆಣಸು, ಕರಿಬೇವು, ಇದು ಹುಣಸೆ ರಸ. ನೋಡಿ, ಸ್ವಲ್ಪ ಒಂದು ನಿಂಬೆ ಗಾತ್ರಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಹುಣಸೆ ರಸ ತೊಗೊಂಡಿದ್ದೀನಿ. ಹಾಗೆ ನಾನು ಸ್ವಲ್ಪ ಒಂದು ಅರ್ಧ ಬೌಲ್ ಆಗೋಷ್ಟು ಕಾಯಿ ತೊಗೊಂಡಿದ್ದೀನಿ. ಇದು ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಯಾವ ತರಕಾರಿ ಆದರೂ ತೊಗೋಬೋದು. ಮತ್ತು ನೋಡಿ, ನಾನೊಂದು ಚಿಕ್ಕ ಬೌಲ್ ಆಗೋಷ್ಟು 1 ಬೌಲನ್ನು ತೊಗರಿಬೇಳೆ ತೊಗೊಂಡಿದ್ದೀನಿ. ನಾನೊಂದು 6 ಜನಕ್ಕೆ ಆಗೋಷ್ಟು ಮಾಡ್ತಾಯಿರೋದು, ಅದಕ್ಕೆ ನಾನೊಂದಿಷ್ಟು ಬೇಳೆ ತೊಗೊಂಡಿದ್ದೀನಿ. ಹಾಗೆ ಮಸಾಲೆ ಗ್ರೈಂಡ್ ಮಾಡ್ಕೊಳೋಕ್ಕೆ ಕಡಲೆಬೇಳೆ ಮತ್ತು ಕಡಲೆಬೇಳೆ 1 ಸ್ಪೂನು, ಧನಿಯಾ 1 ಸ್ಪೂನು, ಮತ್ತು ಉದ್ದಿನಬೇಳೆ 1 ಸ್ಪೂನು, ಸ್ವಲ್ಪ ಬೆಲ್ಲ, ಕರಿಬೇವು, ಚಿಟಿಕೆ ಮೆಂತ್ಯ, 1 ಸ್ಪೂನ್ ಜೀರಿಗೆ, ಮತ್ತು ಒಂದು 6-7 ಬಾಡಿಗೆ ಮೆಣಸು, ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಬೇಯಿಸಿಟ್ಕೊಳ್ಳೋಣ. ಈಗ ನಾನು ನೋಡಿ, ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ತೊಗರಿಬೇಳೆ ಸೇರಿಸ್ಕೊಳ್ಳೋಣ. ತೊಗರಿಬೇಳೆಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಸಾಫ್ಟಾಗಿ ಬೇಯಿಸ್ಕೊಬೇಕಿಲ್ಲ. ಈಗ ನಾನು ಇದನ್ನ ಚೆನ್ನಾಗಿ ವಾಶ್ ಮಾಡಿ ಚೆನ್ನಾಗಿ ಬೇಯಿಸ್ಕೊತೀನಿ. ನೋಡಿ, ಇದನ್ನ ಚೆನ್ನಾಗಿ ಈ ಥರ ಇಸ್ಕಿ ಮ್ಯಾಶ್ ಮಾಡಿ ಬೇಳೆನ ತೊಳ್ಕೊಳ್ಳಿ. ಈಗ ನೋಡಿ, ವಾಶ್ ಮಾಡ್ಕೊಂಡಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪೌಡರ್ ಸೇರಿಸ್ಕೊತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತೀನಿ. ಹಾಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಇದನ್ನ ಈಗ ಬೇಯಕ್ಕೆ ಇಟ್ಕೊಳ್ಳೋಣ. 1 ವಿಸಿಲು ಇಲ್ಲ 2 ಬೇಯಿಸಬೇಕು, ಯಾಕಂದರೆ ಬೇಳೆ ಸಾಫ್ಟಾಗಿ ಬೇಯಬೇಕಲ್ಲ ನಮಗೆ, ಅದರಿಂದ 2 ವಿಸಿಲು. ಈಗ ನಾನು ಇದನ್ನ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಇಟ್ಕೊತೀನಿ. ನೋಡಿ, ನಾನು ಈ ಕಡೆ ಮಸಾಲೆ ರುಬ್ಕೊಳಕ್ಕೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಫ್ಯಾನ್ಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾನು ಕಡಲೆಬೇಳೆ ಮತ್ತು ಧನಿಯಾ, ಉದ್ದಿನಬೇಳೆ ಎಲ್ಲ ತೊಗೊಂಡಿದ್ದೆ, ಅದನ್ನೆಲ್ಲ ಸೇರಿಸ್ಕೊಳ್ಳೋಣ. ಮೆಂತ್ಯ, ಜೀರಿಗೆ ಅದೆಲ್ಲ ಸೇರಿಸಿ ಚೆನ್ನಾಗಿಲ್ಲ ಗೋಲ್ಡನ್ ಕಲರ್ ಬರೋ ಗಂಟ ನಮಗೆ ಈ ಉದ್ದಿನಬೇಳೆ ಉರಿಬೇಕಾದ್ರೆ ಅದು ಫ್ಲೇವರ್ ಬರುತ್ತಲ್ಲ, ಅಷ್ಟು ಚೆನ್ನಾಗಿ ನಾವಿಂದ ಹುರ್ಕೋಬೇಕು. ಈ ಥರ ಚೆನ್ನಾಗಿ ಎಣ್ಣೆದಲ್ಲೂ ಹುರ್ಕೊಂಡ್ರೆ ನಮಗೆ ಸಾಂಬಾರು ಅನ್ನೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಚೆನ್ನಾಗಿನ್ನ ಹುರ್ಕೊತಾ ಇದ್ದೀನಿ. ಈಗ ನೋಡಿ, ಲೈಟಾಗಿ ಉದ್ದಿನಬೇಳೆ ಎಲ್ಲ ಕಲರ್ ಚೇಂಜ್ ಆಗಿದೆಯಲ್ಲ, ಈಗ ನಾನು ಬಾಡಿಗೆ ಮೆಣಸು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಕರಿಬೇವು, ಅಕ್ಕಿ ಕರಿಬೇವು ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು. ಈಗ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ. ಇದೆಲ್ಲ ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ. ಫ್ಲೇಮು ಲೋ ಫ್ಲೇಮಲ್ಲೇ ಯಾವತ್ತೂ ನಾವು ಮಾಡ್ಕೋಬೇಕು, ಹಾಗೆ ನಮಗೆ ಸಾಂಬಾರ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಇಂಗು ಸೇರಿಸ್ಕೊತಾ ಇದ್ದೀನಿ. ಇಂಗು ಸೇರಿಸಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಮಸಾಲೆಗೆ ರೆಡಿಯಾಗಿದೆ ಅಂತ. ಇದು ಸ್ವಲ್ಪ ಹಾರಾಗಿ ಬಿಡೋಣ, ಆಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇಲ್ಲ ನೋಡಿ, ಇಲ್ಲ ಹಾರಾಗಿ ಬಿಟ್ಕೊತೀನಿ. ಈಗ ನೋಡಿ, ಮಸಾಲೆ ಚೆನ್ನಾಗಿ ಆರಿದೆ. ಈಗ ನಾನಿಂದ ಒಂದು ಮಿಕ್ಸಿ ಬೌಲ್ ಸೇರಿಸ್ಕೊತೀನಿ. ಈಗ ನೋಡಿ, ಹುರ್ಕೊಂಡಿರೋ ಮಸಾಲೆನ ಒಂದು ಮಿಕ್ಸಿ ಬೌಲ್ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನ ಪೌಡರ್ ಮಾಡ್ಕೊಬರ್ತೀನಿ. ನೋಡಿ, ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ತೊಗೊಂಡಿದ್ನಲ್ಲ ಕಾಯಿ, ಅದನ್ನ ಸೇರಿಸ್ಕೊತೀನಿ. ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೈಸಾಗಿ ಗ್ರೈಂಡ್ ಮಾಡ್ಕೊಬೇಕಿದ್ನ. ಈಗ ನಾನು ಗ್ರೈಂಡ್ ಮಾಡ್ಕೊಡ್ತೀನಿ. ನೋಡಿ, ಈಗ ನೋಡಿ ಮಸಾಲೆ ರೆಡಿಯಾಗಿದೆ. ಈಗ ಸಾಂಬಾರು ಯಾವ ರೀತಿ ಮಾಡ್ಕೊಳ್ಳೋಣ ಅಂತ ತೋರಿಸ್ತೀವಿ ಬನ್ನಿ. ಈಗ ನಾನು ನೋಡಿ, ಸಾಂಬಾರು ಮಾಡ್ಕೊಳೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ನಾನು ತೊಗರಿಬೇಳೆ ಬೇಯಿಸ್ಕೊಂಡಿದ್ದೆನಲ್ಲ ಅದನ್ನ ಸೇರಿಸ್ಕೊತೀನಿ. ಸ್ಟವ್ ಆನ್ ಮಾಡಿಟ್ಕೊಳ್ಳಿ. ಈಗ ನಾವು ತರಕಾರಿ
ನಾನು ಆಲೂಗಡ್ಡೆ ಮತ್ತು ಬದನೆಕಾಯಿ ಮತ್ತು ನುಗ್ಗೆಕಾಯಿ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊತೀನಿ. ನೀಟಾಗಿ ವಾಶ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಈಗ ಸ್ಟವ್ ಆನ್ ಮಾಡಿಕೊಂಡು ತರಕಾರಿನ ಬೇಯಿಸ್ಕೊಳ್ಳೋಣ. ನೀರು ಸಾಂಬಾರು ನಿಮಗೆ ಎಷ್ಟು ಅದ ಬೇಕೋ ಅಷ್ಟು ನೀರು, ಮತ್ತು ನಮ್ಮ ತರಕಾರಿ ಬೇಯಬೇಕಾದ್ರೆ ನೀರು ಬೇಕಲ್ಲ, ಅದಕ್ಕೆ ನೀರು ಸೇರಿಸ್ಕೊತೀನಿ. ನಾನೊಂದಿಷ್ಟು ಸೇರಿಸ್ಕೊತೀನಿ. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಬೇಯಕ್ಕೆ ಇಟ್ಕೊತೀನಿ. ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಈಗ ಇದು ಚೆನ್ನಾಗಿ ಬೇಯಲಿ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ, ಈಗ ನಾನು 1 ಟೊಮೊಟೊ ಸೇರಿಸ್ಕೊತೀನಿ. ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊತೀನಿ. ಇನ್ನು ಸ್ವಲ್ಪ ಆಲೂಗಡ್ಡೆ ನಮಗೆ ಬೇಯಬೇಕು, ಇನ್ನು ಸ್ವಲ್ಪ ಬೇಯಲಿ. ನೋಡ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂತ. ಇನ್ನೊಂದು ಚೂರಂಗೆ ಈ ಆಲೂಗಡ್ಡೆ ಮತ್ತು ನುಗ್ಗೆಕಾಯಿ ಬದನೆಕಾಯಿ ಬೇಯಲಿ. ಆಮೇಲೆ ನಾವು ರುಬ್ಬಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಸಾಂಬಾರು ಚೆನ್ನಾಗಿ ಕುದ್ದಿದೆ, ಮತ್ತು ನಾವು ಹಾಕಿರೋ ತರಕಾರಿನೂ ಅರ್ಧ ಬೆಂದಿದೆ. ಈಗ ಮಸಾಲೆ ಸೇರಿಸ್ಕೊಳ್ಳೋಣ. ನಾವು ರುಬ್ಬಿರೋಂಥ ಮಸಾಲೆ ನೋಡಿ. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸಿ ಜಾರಲ್ಲಿ ಮಸಾಲೆ ಇರ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ಳಿ. ಇಲ್ಲಿ ಸಾಂಬಾರು ತಿಕ್ನೆಸ್ಸು ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಸೇರಿಸ್ಕೊತೀನಿ. ನಿಮ್ಮ ಸಾಂಬಾರು ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಈಗ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಹುಣಸೆ ರಸ ಸೇರಿಸ್ಕೊತಾ ಇದ್ದೀನಿ, ಹಾಗೆ ಸ್ವಲ್ಪ ಬೆಲ್ಲ. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿತ್ತು. ಅಷ್ಟರಲ್ಲಿ ಸಾಂಬಾರು ರೆಡಿಯಾಗಿದೆ ಅಂತ. ನುಗ್ಗೆಕಾಯಿ ಬೇಳೆ ಸಾರು ಮದುವೆ ಮನೆ ಶೈಲಿಯಲ್ಲಿ ಮಾಡುವಂತಹದ್ದು. ಈಗ ಇದು ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿ ಸಾಂಬಾರು. ಈಗ ನೋಡಿ ಸಾಂಬಾರು ಚೆನ್ನಾಗಿ ಕುದ್ದು ತರಕಾರಿ ಎಲ್ಲ ಬೆಂದಿದೆ. ಈಗ ಸಾಂಬಾರು ರೆಡಿಯಾಗಿದೆ. ಈಗ ನಾವು ಈ ಸಾಂಬಾರಿಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ನೋಡಿ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ. ಈ ಥರ ಹೋಮ್ ಮೇಡ್ ಮನೆಯಲ್ಲೇ ಇನ್ಸ್ಟೆಂಟಾಗಿ ಸಾಂಬಾರು ಪೌಡರ್ ಹಾಗೆ ಹುರಿದು ಹಾಗೆ ಮಾಡೋದ್ರಿಂದ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇದಕ್ಕೆ ಒಂದು ಒಗ್ಗರಣೆ ಕೊಡ್ತೀನಿ ನೋಡಿ. ಈಗ ನೋಡಿ ಒಗ್ಗರಣೆಗೆ ನಾನು ಸ್ಟವ್ ಮೇಲೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಚಿಡಿಬೇಕು ನೋಡಿ. ಸಾಸಿವೆ ಚಿಡಿತಾ ಇದೆಯಲ್ಲ, ಈ ಟೈಮಲ್ಲಿ ನಾವು ಬಾಡಿಗೆ ಮೆಣಸು ಮತ್ತು ಕರಿಬೇವಿನ ಸೇರಿಸ್ಕೊಳ್ಳೋಣ, ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಇಂಗು ಸೇರಿಸ್ಕೊಳ್ಳೋಣ, ಚಿಟಿಕೆ ಇಂಗು. ಈಗ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿಯಾಗಿದೆ ಅಂತ. ಈಗ ನಾನು ಸಾಂಬಾರಿಗೆ ಸೇರಿಸ್ಕೊತೀನಿ. ನೋಡಿ ಈ ಕಡೆ ಸಾಂಬಾರು ಚೆನ್ನಾಗಿ ಕುದ್ದಿದೆ. ಈಗ ನಾನು ಸ್ಟವ್ ಆಫ್ ಮಾಡ್ಕೊತೀನಿ ಸಾಂಬಾರ್ದು. ಈಗ ಈ ಒಗ್ಗರಣೆನ ಸೇರಿಸ್ಕೊಳ್ಳೋಣ ನಾವು. ಈಗ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ಮದುವೆ ಮನೆ ಶೈಲಿಯಲ್ಲಿ ಮಾಡುವಂತಹ ನುಗ್ಗೆಕಾಯಿ ಬೇಳೆ ಸಾರು ರೆಡಿಯಾಗಿದೆ. ನೋಡಿ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ ಅಂತ. ನೀವು ಮನೆಯಲ್ಲಿ ಇದೇ ಥರ ಮಾಡಿಕೊಂಡು ಟೇಸ್ಟ್ ನೋಡಿ. ಆಗ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರ್ ಮಾಡೋದು ಮರಿಬೇಡಿ. ಬಾಯ್.